ಹಬ್ಬ ಈಗಿಲ್ಲ, ಬಡ ಬಡ ಒಣಾಕಿ ಒಳಗೆ ಹೋಗ್ಬೇಕು. ಅಲ್ಲ ಈ ಮನುಷ್ಯ ನೋಟನೇ ಸರಿ ಇಲ್ಲಲ್ಲ, ಯಾಕೆ ಹಿಂಗೆ ನೋಡ್ತಾನೆ ಏನೋ ಪುಣ್ಯಾತ್ಮ. ಒಂಥರ ಇರಿಟೇಟ್ ಆಗತ್ತಪ್ಪ ಆತಾಗ ಇವ ನೋಡೋದಕ್ಕೆ, ಒಂಥರ ಆಕತಿ. ನನಗೆ ಏನು ಮಾನ ಮರ್ಯಾದಿಲ್ಲ ಇವನಿಗೆ, ಏನು ಮನುಷ್ಯನ ಏನಾಗ್ತಾಗ ಹೆಂಗೆ ಹೇಳ್ಬೇಕಂತೆ ನಾನು ಸ್ವಲ್ಪ ತಿಳ್ಕೊಬೇಕಪ್ಪ. ಅಲ್ಲ ಒಂಥರ ಅದನ್ನು ಮಕ 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 ನೋಡ್ತಾನೆ ಇದ್ರೆ ಹೆಂಗೆ ಸಮಾಧಾನ ಆಕತ್ತದ? ಏನು ಮನುಷ್ಯನ ಏನು, ಒಬ್ಬೊಬ್ರು ಇರ್ತಾರೆ ಕರೆನ ಭಾಳ ದರಿದ್ರದ್ದು ಇರ್ತಾವೆ. ಮಕ ಮಕ ನೋಡ್ಕೊಂತ ತಾಯಿಯಾರ ತಂಗ್ಯಾರ ಅಕ್ಕ್ಯಾರ ಅಣ್ಣ್ಯಾರ ನಂಗೆ ಆಗಿರ್ತದೆ ಅವಕ್ಕೆ. ಅಯ್ಯಯ್ಯವ್ವ ಬಂತಿದ್ದು ಪೀಡ, ಇಲ್ಲ ಬಂದ್ರೆ ತಲೆ ತಿಂತಾನತ್ತಾಗ. ಈ ಹುಲ್ಲಿನ ಬಣಿ ಬಾಜುಕ್ ನಿಂದ್ರಲೇನು? ಹಾಗೆ ಮಾಡ್ತೀನಿ, ಒಂದು 5 ನಿಮಿಷ ದಾಟಿ ಹೋಲತ್ತಾಗ. ಶಿಪ್ಪ ಮೈ ಕಡಿತಿದೆಯಲ್ಲ, ಹೋಲತ್ತಾಗ ಹಾಳಾಗಿ ಆ ನಾಯಿ ಕೈಯಾಗಿಂದ ತಪ್ಪಿಸ್ಕೋಬೇಕಂದ್ರೆ ಇಲ್ಲೇ ನಿಂದಿರ್ಬೇಕು. ಏನು ಮಾಡೋದೀಗ? ನನ್ನ ಗಂಡನ ಮುಂದೆ ಹೇಳೋಕ್ಕಾಗೋಲ್ತಲ್ಲ, ಹೇಳ್ತಂತಡಿ. ಮತ್ತು ನೀ ನೋಡೋದು ಯಾಕೆ ಹಂಗೆ ತಿಳ್ಕೊಂತಿ ಅಂದ್ರೆ ಯಾಕೆ ಬೇಕು? ಹಲೋ, ಹಾಂ ಕೊಡ್ತೀನಿ ಅಂತರ್ಕಿಲ್ಲ. ಏನು ನಾನೇನು ಊರು ಬಿಟ್ಟು ಓಡೋಗಲ್ಲ, ಇಲ್ಲೇ ನಮ್ಮ ಕಡೆದವ್ರು ಅಂದರೆ ನನ್ನ ಹೆಂಡತಿ ತಾಯಿ ತೀರ್ಕೊಂಡಾರ್ರಿ. ಅದಕ್ಕೆ ಮನೆ ಹಳೆ ಆಗಿ ಮತ್ತೆ ನಾ ಬರಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಹಂಗಾಗಿ ಇಲ್ಲಿ ಬಂದಿನಷ್ಟೇ. ಹಾಂ ಕೊಡ್ತೀನಿ. ನಿಮ್ಮ ದುಡ್ಡು ಎಲ್ಲೂ ಓಡೋಗಲ್ಲ, ನಾನು ಕೊಡ್ತೀನಿ. ಯೋ ದೇವ್ರ, ಏನು ಆತಾಗಿಂದ ನಿಮ್ದೊಂದು ತೊಗೊಳೋದು 50,000ಕ್ಕೆ ನಾ ಏನು ಹುಟ್ಟಿದೂರು ಬಿಟ್ಟು ಹುಟ್ಟು ಬೆಳೆದ ಮನೆ ಬಿಟ್ಟು ಓಡಕನೇನ್ರಿ? ಏನು ತೀರಾ ಮಾತಾಡ್ತೀರಪ್ಪ ನೀವಂತೂ ಹೊತ್ತಾಗ. ಕೊಡ್ತೇನೆ ರೀ. ಏನೋ ಕೊಡ್ತೀನಿ ಅಂತ ಅದನಲ್ಲಿ ಹಾಳಾದ ಕರೆಕ್ಟ್ ಕೇಳವಲ್ತ. ನೋಡಂತಡಿ ಈ ಕಡೆ ಸಾಧನೆ ಅದರ್ತಾನೆ ನೋಡ್ರಿ, ನಿಮ್ಮ ರೊಕ್ಕ ತೊಗೊಂಡು ನಾನು ಎಲ್ಲಿ ಓಡಿ ಹೋಗುದಿಲ್ಲ. ಕೊಡ್ತೇನೆ ಅಂದ್ಮೇಲೆ ಕೊಡ್ತೇನೆ ರೀ, ಯಾಕೆ ಹಂಗೆ ಮಾಡಕತ್ತೀರಿ? ಅಲ್ಲೋ ಮರ ರೊಕ್ಕ ಕೊಡ್ತೇನೆ ಅಂತಂದು 3 ತಿಂಗಳ ತಸಲಿಲ್ಲ, ಬಡ್ಡಿಲ್ಲ, ಎತ್ತಾಗ ಹಾಳಾಗೋಗಿ ಅನ್ನೋ ಗೊತ್ತಿಲ್ಲ. ನೋಡೋ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಗೈತಿ ನನಗ. ಎಲ್ಲದಿ ಹೇಳ್ತೀಯೋ ಏನ್ ಮನಿ ಕಡೆ ಹೋಗ್ಬೇಕು? ಅಲ್ಲ ಆತು, 3 ತಿಂಗಳಾತು, ಸ್ವಲ್ಪ ಹೆಚ್ಚು ಕಮ್ಮಿ ಆಗೈತ್ರಿ. ನಾನು ಇಲ್ಲಾಂದ್ರೆ ಕೊಡ್ತಿದ್ದೆ. ನನ್ನ ಹಣೆ ಬಾರ, ನಾನು ಅದು ಒಂದು ಕೆಲಸ ಮಾಡಿ ಒಂದ್ರ ಕೈ ಹಾಕ್ಬಿಟ್ಟೆ ಲಾಭ ಮಾಡೋಣ ಅಂತೇಳಿ ನಷ್ಟ ಆಗಿಬಿಡ್ತ್ರಿ. ಏನ್ ಮಾಡ್ಬೇಕು ಹೇಳ್ರಿ? ಒಂದು ಕೆಲಸ ಅಂತ ಮಾಡಾದ್ಮೇಲೆ ಲಾಭ ನಷ್ಟ ಇರೋದ ನಿಮಗೇನು ಗೊತ್ತಿಲ್ಲ ನಂಗಿಲ್ರಿ, ಹೌದಾ? ಗಂಡ್ಮಕ್ಳು ಅಂದ್ಮೇಲೆ ಮತ್ತೆ ಏನಾರು ಒಂದು ಮಾಡಕ್ ಹೋಗ್ಯದಂದೆ ಹಿಂಗೆ ಆಗ್ಬಿಡ್ತಾವು. ನಿಜವಾಗ್ಲೂ ನಮಗೂ ಭಾಳ ತೊಂದರೆ ಆಗೈತ್ರಿ ಅಣ್ಣಾರ. ನೀವು ಹಿಂಗೆ ನೋಡ್ರಿ, ನೀವು ಮರ್ಯಾದೆ ಕೊಟ್ಟಿರಿ, ನೀವು ಪಾಪ ಟೈಮು ಕೊಟ್ಟಿರಿ, ನಿಮ್ದೇನು ತಪ್ಪಿಲ್ಲ ಏನ್ರಿ. ನಾನು ಕೊಡ್ಬೇಕಾಗಿತ್ತು ರೊಕ್ಕ ಕೊಟ್ಟಿಲ್ಲ, ನಂದೇ ತಪ್ಪು, ನಾ ಒಪ್ಕೊಳತ್ತೇನಲ್ಲ, ನಂದೇ ತಪ್ಪು. ಅದಕ್ಕೆ ದಯವಿಟ್ಟು ಮನೆ ಕಡೆ ಹೋಗಿ ಗದ್ದಲ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಊರಾಗಿಲ್ಲ, ಇಲ್ಲೊಬ್ರಿಗೆ ನಮ್ಮ ಅದೇ ಹೇಳಿದ್ನಲ್ಲ, ನಮ್ಮ ಹೆಂಡತಿ ಅತ್ತಿಯವರು ತಾಯಿ ತೀರ್ಕೊಂಡಾರ ಅಂತೇಳಿ. ನಮ್ಮ ಅತ್ತಿ ತೀರ್ಕೊಂಡಿದ್ದಕ್ಕೆ ಮತ್ತೆ ಹಳೆಯ ನಾನು ಇಲ್ಲೇ ಇರ್ಬೇಕಿಲ್ರಿ. ಈಗ ಇಂಥ ಟೈಮ್ನಾಗ ಹಳೆಯ ಇಲ್ಲ ಅಂದ್ರೆ ಏನಂತಾರೆ? ಅದು ಅಲ್ಲದೆ ನಮ್ಮೂರು ಬೇರೆ ರೀ, ದೂರ ಐತಿ. ಅದಕ್ಕೆ ಸ್ವಲ್ಪ ಇಲ್ಲಿದೆಲ್ಲ ಕಾರ್ಯ ಮುಗಿಸಿ ಬರ್ತೇನೆ ಏನ್ರಿ. ಅಯ್ಯೋ ದೇವ್ರಿ, ಹಾ ನಮ್ಮ ಅತ್ತಿ ಬದುಕ್ಯಾಳ, ಇವ ಯಾರ್ದ ಇದ್ರಿಗೆ ಸಾಯ್ಸಕತ್ತಾನಲ್ಲಕ್ಕಿನ್ನ. ಹಾಂ, ಅಳಿಯ ಅಂದ್ರೆ ಅಳಿಯ. ಅಯ್ಯೋ ದೇವ್ರೇ, ಎಂತ ಅಳಿಯಪ್ಪ ಇವನು. ಏನೂ ಮಾಡಿ ಬಂದಾನಿಲ್ಲ, ಅದಕ್ಕೆ ಈ ಖಾಲಿ ಪೀಲಿ ಬಂದಿಲ್ಲ ಅತ್ತಿ ಮನ್ಯಾಗ ಕುಂತಾನೆ ಇವನು. ಓಹೋ, ಏನೋ ಎಡವಟ್ಟು ಮಾಡ್ಯಾನ, ಏನಾಗಿರ್ಬೋದು? ಹೆಂಗಾರ ಮಾಡಿ ಪತ್ತೆ ಹಚ್ಬೇಕಲ್ಲ. ಹಾಳಾದವನು ಏನು ಮಾಡ್ಯಾನ ಏನೋ ಯಾರಿಗೆ ಗೊತ್ತು. ನೋಡ್ರಿ, ಈಗ ಲಾಸ್ಟ್ ಯಾವಾಗ ರೊಕ್ಕ ಕೊಡ್ತೀರಿ ಅದನ್ನ ಹೇಳ್ರಿ. ಇದು 1 ತಿಂಗಳು ನನಗೆ ಅವಕಾಶ ಕೊಡ್ರಿ. ನಾನು ಹೆಂಗಾರ ಮಾಡಿ ಎಲ್ಲಿದಾರ ಬಟ್ ಒಂದಿವ್ಸ ನಾ ರೊಕ್ಕ ತರ್ತೀನಿ. ಸರಿ, ಇಷ್ಟ ದಿನ ಅನ್ನಕ್ ಅದೇನಂತ ಈ ತಿಂಗಳು ಮುಗಿಲಿ, ಮುಂದಿನ ತಿಂಗಳು ಅಂದ್ರೆ ಈ ತಿಂಗಳು ಅಂದ್ರೆ ಈಗ ಎಲ್ಲಿ ಈ ತಿಂಗಳು 29 30 ಗೊತ್ತಿಲ್ಲ, 30 ಇರ್ಬೇಕು ಇವತ್ತು ತಾರೀಕು. ಆಯ್ತು, ಈ ತಿಂಗಳು ಮುಗಿಲಿ, ನಾನು ನಿಮಗೇನು ಕೇಳೋದಿಲ್ಲ. ಆದ್ರೆ ಮುಂದಿನ ತಿಂಗಳು 30 ತಾರೀಕು ಒಳಗೆ ಬೇಕು ನನಗೆ. ಹ್ಞೂ ರೀ. ಸರಿ, ಇಡ್ತೇನೆ ಫೋನ್ ಏನಾರು ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ಫೋನ್ ಹಚ್ಚಿದಾಗ ಎಬ್ಸ್ದಂಗಿರೋದು, ಇಂಥವೇನಾರ ಮಾಡಕತ್ರೆ ಎಲ್ಲದಿ ಅಲ್ಲೇ ಹುಡ್ಕೊಂಡ್ ಬರ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಚೆಕ್ ಕೊಟ್ಟಿನಿ ನನಗ ನೆನಪೈತಿಲ್ಲ, ಸೀದಾ ಚೆಕ್ ಪ್ರೊಸೀಡ್ ಮಾಡ್ತೀನಿ. ಚೆಕ್ ಬ್ಯಾಂಕಿಗೆ ಹಾಕಿದ್ರೆ ಗೊತ್ತಲ್ಲ. ಅಂಥವೆಲ್ಲ ಮಾಡಕ್ ಹೋಗ್ಬಿಡ್ರಿ ಅಣ್ಣಾರ. ಓಹೋ, ಸಾಲ ಮಾಡಿ ಊರ್ಬಿಟ್ಟು ಓಡ್ಬಂದ ನಾನು ಇವನು. ದೇವ್ರೇ, ಸದ್ಯ ಯಾರು ಇಲ್ಲಲ್ಲ ಇಲ್ಲಿ. ಏನಪ್ಪ ಮಾಡೋದೀಗ? ಬಂದು 4 ದಿನ ಆತು, ಇನ್ನೂ ಮಠ ನಾನು ಏನೂ ಸುದ್ದಿ ತೆಗ್ದಿಲ್ಲ. ಇನ್ನು ಮಠ ಇದನ್ನು ಹೆಂಗೆ ಬಗೆಹರಿಸ್ಬೇಕು ಅನ್ನೋದು ಗೊತ್ತಾಗೋದು ನನಗೆ. ಏನು ಮಾಡಲಿ? ಹಿಂಗೆ ಬಾಯಿ ಮುಚ್ಕೊಂಡಿದ್ರೆ ಅಳಿಯ ಇರ್ತಾನ ಹೊಕ್ಕನ ಅಂತ ತಿಳ್ಕೊತಾರೆ. ಬಾಯಿ ಬಿಟ್ಟು ರೊಕ್ಕ ಕೇಳಂತ ಹೇಳಲೆ, ಈಗಿನ ಕರೆದು ಹೇಳಲೆ, ಹಾಗೆ ಮಾಡ್ತೀನಿ. ಒಂದು ಮಾತು ಕೇಳು, ನನ್ನ ಕುತ್ತಿಗೆಗೆ ಬಂದತಿ ಅಂತ ಹೇಳ್ತಂತಡಿ. ಮನೆ ಕಡೆ ಯಾಕೆ ಹೊಂಟ? ಏನಪ್ಪ, ಎದಕ್ಕಾರ ಹಾಳಾಗೋಗ್ಲಿ, ಮೊದ್ಲು ಇಲ್ಲಿಂದ ತೊಲಗಿದ್ನಲ್ಲ ಅಷ್ಟೇ ಸಾಕು. ಮೊದಲು ಬಟ್ಟೆ ಒಣಗ್ಬೇಕು. ಓಹ್ ಶಾಂತಕ, ಕಾರ್ನಾಗ ಹೊಂಟಾಳ, ಕೇಳಲಿಲ್ಲ ನಾ. ಓ ಗಿರ್ಜಿ ರೀ, ಒಂದು ಈಟ್ ಕಾರ್ ನಿಲ್ಲಿಸ್ರಿ, ನೀವು ಹೋಗ್ರಿ ಮನೆಗೆ, ಒಂದು ಈಟಕ್ಕೆ ಮಾತಾಡ್ಸಿ ಬಂದ್ಬಿಡ್ತೇನೆ. ಗುಡಿಗೆ ಹೋಗಿಂದ ಹಂಗೆ ಯಾರ್ದಾರ ಮನೆಗೆ ಹೋಗ್ಬಾರ್ದಂತ, ನೆಟ್ಟಗೆ ಮನೆಗೆ ಬರ್ಬೇಕಂತ ಅವು ಹೇಳಿಲ್ಲ.
ಮತ್ತೆ ಅಲ್ಲಿ ಉಂಟಿಯಲ್ಲ. ಮನೆಗೆ ಹೋಗಲ್ಲಪ್ಪ, ಇಲ್ಲೇ ಒಂದು ಈಟ್ ನಿಂತು ಮಾತಾಡಿ ನಾನು ವಾಪಸ್ ಮನೆಗೆ ಬರ್ತೇನೆ ನಡ್ರಿ. ಒಳಗೆ ಹೋಗಿ ಹೊಕ್ಕೊಂಡೆ ಅಂದ್ರೆ ಮತ್ತೆಲ್ಲಿ ಬರೋಕ್ಕಾಗಲ್ಲ. ಅದ್ರಾಗ ಪಾಪ ಅಲ್ಲಿ ನಿಂತು ಕರ್ದಾಳ. ಅದಕ್ಕೆ ಪ್ರತಿ ಮನೆಯಾಗೂ ಬಿಗು ಐತೆ ಏನೋ ಗೊತ್ತಿಲ್ಲ. ಪಾಪ ನಮ್ಮ ಮನೆ ಕಡೆ ಬರೋದೇ ಇಲ್ರಿ ಆಕಿ. ಸರಿ ಮಾತಾಡಿ ಬಾ ಹಂಗಾರ. ಏನಾಗಿರ್ಜಿ ಅರ್ಬಿ ಒಣಕಾಕತ್ತಿ ಏನ? ಹೂನವ, ನಿನ್ ನೋಡವ ಆರಾಮ್ ಗಂಡನ ಜೊತೆ ಕಾರ್ನಾಗ ಅಡ್ಯಾಡಕತ್ತಿ. ನಮ್ಮ ನಸೀಬ್ ಹಿಂಗೈತಿ. ಅಯ್ಯವ ಆರಾಮಿರು ನೋಡು, ನಾನು ಹಿಂಗೆ ಅರ್ಬಿ ಒಣಕಾಕತ್ತೇನಿ. ಇನ್ನ ನಸೀಬಕ್ಕೆ ಏನಾಗೈತೆ, ಬಂಗಾರದಂಗ ಐತಲ್ಲ. ಕಾರ್ ಇದ್ರೆ ಎಲ್ಲ ಐತೆ ಅಂತ ತಿಳ್ಕೊಬೇಡ. ಇಲ್ಲವ ಹಂಗೇನು ಅನ್ಲಿಲ್ಲ, ತಮಾಷೆ ಮಾಡೀನಿ ಅಂದಂಗ. ನಾನು ಊರಿಗೆ ಹೊಂಟೇನಿ ಒಂದು 4 ದಿನ. ನಾಳೆ ತಪ್ಪಿದ್ರೆ ನಾಡ್ದು ಹೋಗ್ಬೇಕಂತ ಮಾಡೀನಿ. ಎದ್ರ ಸಂಬಂಧ? ಇರಲ್ಲ ಆರಾಮಾಗಿ. ಅಲ್ಲ ಅಂದ್ರೆ ಬಾ ಅಂತ ಏನಾರು ಹೇಳಾರ ಅಪ್ಪಾರ? ಆರಾಮದಾರಲ್ಲ ಅವ್ರೇನು? ಅಯ್ಯೋ ಅವ್ರು ಆರಾಮದಾರ. ಇಲ್ಲೊಂದು ದೊಡ್ಡ ರಾಡ್ ಆಗೈತಿ. ನನಗೆ ಯಾಕೆ ಇರಾಕ ಮನ್ಸಾಗೋಲ್ತವ. ಅದಕ್ಕೆ ನನ್ನ ಗಂಡನ ಕಾಡಿ ಬೇಡಿ ಒಪ್ಪಿಸ್ಬೇಕಂತೇಳಿ ನೀನು ಕೇಳೇನಿ. ಅವ್ರು ಏನು ಹೇಳಿಲ್ಲ ಇನ್ನ ಪೂರ್ತಿ. ಹ್ಞೂ ಅಂದಿಲ್ಲ, ಹ್ಞೂ ಅಂದಿಲ್ಲ. ನೋಡಂತಗ ಅಂದ್ರಷ್ಟೇ. ನಮ್ಮ ಅತ್ತಿ ಬೇರೆ ಕೇಳ್ಬೇಕು, ಕೇಳಿ ಒಪ್ಸಿ ಹೋಗ್ಬೇಕು. ಎದ್ರ ಸಂಬಂಧ? ಅಲ್ಲ ಹೇಳ್ಕೊಳಂಗಿದ್ರೆ ಹೇಳು, ಮತ್ತೆ ಫ್ಯಾಮಿಲಿ ವಿಚಾರ ಹೇಳಂಗಿಲ್ಲ ಅನ್ನೋದಿದ್ರೆ ಬೇಡ. ಹೇಳ್ಬೇಕವ, ಹೇಳಂಗೆ ಹೆಂಗಿರಕತಿ. ಅದು ನಿನ್ನ ಮುಂದೆ ನಾನು ಬಿಟ್ಟು ಯಾರ ಮುಂದೆ ಹೇಳ್ಕೊಲಿ? ತವ್ರ ಮನೆಗೆ ಹೋದ್ರೆ ನನಗೇನು ತಾಯಿ ಅದಾಳ ಹೇಳ್ಕೊಳಕ್ಕೆ? ಆದರೂ ಏನೇ ಅನ್ನೋ ಶಾಂತಕ್ಕ, ಒಂದು ತಾಯಿ ಇರ್ಬೇಕ್ರಿ. ಹಾಂ, ತಾಯಿ ಇರ್ಬೇಕು ಶಾಂತಕ್ಕ. ಏನಾರ ಮನ್ಸಿನ ಹೇಳ್ಕೊಳಕ್ಕೆ ತಾಯಿ ಇಲ್ಲ ಅಂದ್ರು ತಾಯಿ ಅಂತ ಗಂಡ ಇರ್ಬೇಕಂತ. ಗಂಡ ಅದಾನ, ಗಂಡನ ಮನ್ಯಾಗ ಆಗಿದ್ದನ್ನೇ ಹೆಂಗೆ ಹೇಳ್ಕೊಲಿ ಅಂತೇಳಿ ಅಲ್ಲೂ ಹೇಳ್ಕೊಳಕ್ಕೆ ಆಗೋಲ್ತಿ ಈಗ ಸದ್ಯಕ್ಕೆ. ಈಗ ನಿನ್ನ ಮುಂದೆ ಬಿಟ್ರೆ ನಾ ಯಾರು ಹೇಳಿ? ತಂದೆ ತಾಯಿ ಗೆಳತಿ ಎಲ್ಲ ನೀನ ನನಗೀಗ. ಯಾಕೆ ನೀ ಇಷ್ಟು ಬೇಜಾರು ಮಾಡ್ಕೊಂಡು? ಅಲ್ಲ ಏನಾರ ಅಂದ್ಲ ನಿಮ್ಮತ್ತೆ? ಹೇಳವ, ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೊಂತಿ? ಗಿರ್ಜಿ, ತಾಯಿ ಇಲ್ಲಂತ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂತಿ? ಶಾಂತಕ್ಕ, ನನ್ನ ನಾದ್ನಿ ಗಂಡ ನಮ್ಮ ಮನೆಗೆ ಬಂದಾನ. ನಾದ್ನಿ ಗಂಡ ಇಬ್ರು ಬಂದಾರ. 4 ದಿನ ಆತು. ನಿಂಗೆ ಗೊತ್ತಿಲ್ಲ? ಇಲ್ಲ ಬಿಡ, ನಾನು ಲಕ್ಷಕ್ಕೆ ತಗೊಂಡಿಲ್ಲ, ನಾನು ನೋಡೂ ಇಲ್ಲ. ಯಾವಾಗ ಬಂದ್ರು? 4 ದಿನ ಆತನ? ಓ, ನಾದ್ನಿ ಕಾಟಕ್ಕೆ ಹೋಗ್ಬೇಕನ್ನಕತ್ತೀಯನು? ಇಲ್ಲವ, ನಾದ್ನಿ ಕಾಟ ಏನಿಲ್ಲ. ಆಕಿ ಪಾಡಿಗೆ ಹಾಕಿರ್ತಾಳ. ಮತ್ತು ಸಹಜ, ತಾಯಿ ಮನೆಗೆ ಬಂದಾಗ ನನಗೆ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು, ಅದು ಹಂಗಾತು ಇದು ಹಿಂಗಾತು, ಅದು ಬೇಕು ಇದು ಬೇಕಂತ ಕೇಳೋದು ಹೆಣ್ಮಕ್ಳ ಗುಣ ಅಂತೆ. ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ತಾಯಿ ಅದಾಳ, ಗಟ್ಟುಳು ತಾಯಿ, ಅಣ್ಣದಾನ, ಕೇಳ್ತಾಳ, ಕೊಡಿಸ್ಕೊಂತಾಳ. ನಮ್ಮಂಥ ಪರದೇಶಿ ಯಾರನ್ನ ಕೇಳ್ಬೇಕು ಹೇಳ? ನಾವು ತವ್ರ ಮನೆಗೆ ಹೋದ್ರೂ ಬಾಯಿ ಮುಚ್ಕೊಂಡಿರ್ಬೇಕು, ಗಂಡನ ಮನೆಗಿದ್ರು ಬಾಯಿ ಮುಚ್ಕೊಂಡಿರ್ಬೇಕು. ಅದಲ್ಲ ಶಾಂತಕ್ಕ, ನನ್ನ ಆದ್ನಿ ಗಂಡದನಲ್ಲ, ಹಲ್ಕಟ್ ಬಾಡೆ, ಊರು ಬಾಡೆ, ನಾಡು ಬಾಡೆ, ಸೀಮಿ ಬಾಡೆ. ಊರು ನನ್ನ ಕುಡುಕ್ ನನ್ನ ಹಟೆ ರಾತ್ರಿ ಕುಡ್ದಿರ್ತೈತೆವ. ಮಕ್ಕ ಮಣ್ಣಾಲಿ ನಮ್ಮ ಅತ್ತಿಗೆ ಗೊತ್ತಿಲ್ಲದ ವಿಚಾರ. ನಿನ್ನೆ ಹೊಲಸು ವಾಸನೆ ಬರಾತಿತ್ತು. ಒಂಥರ ಹೆಂಗಂದ್ರೆ ವಾಸನೆ ಬಂದ ತಕ್ಷಣ ನನಗೆ ಒಂಥರ ಆಗ್ಬಿಡ್ತು. ನಾ ಸುಮ್ಮನೆ ಹೋದೆ. ನಾ ಏನು ಮತ್ತೆ ಅದ್ರ ಬಗ್ಗೆ ಹೇಳಕ್ಕೆ ಹೋಗಲಿಲ್ಲ, ಕೇಳಕ್ಕೆ ಹೋಗಲಿಲ್ಲ. ಯಾಕೆ ಬೇಕವ ನನ್ನಿಂದ ಮತ್ತೆ ಜಗಳ ಹತ್ತಂದ್ರೆ ಅಂತೇಳಿ. ಹೌದಾ? ಅಲ್ಲ ಕುಡಿದ್ರೆ ಕುಡ್ಕೊಲ್ ಬಿಡಿ, ಹಾಳಾಗಿ ಹೋಲತ್ತಾಗ ನೀ ಯಾಕೆ ಅದಕ್ಕೆ ತಲೆ ಕೆಡ್ಸ್ಕೊಂತಿ? ಕಣ್ಣಿಟ್ಟು ನೋಡ್ತಾನ ಶಾಂತಕ್ಕ, ಅದಕ್ಕೆ ತಲೆ ಕೆಡಿಸ್ಕೊಳಕತ್ತೀನಿ. ಮಾತಾಡ್ತಿರ್ತಾನಲ್ಲ. ಈಗ ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿರೋ ವರ ಯಾವ್ದು ಹೇಳು? ಇದ್ರಿಗೆ ನಿಂತಿರೋ ಗಂಡ್ಮಕ್ಳು ಮಾತಾಡೋ ಹೊತ್ನಾಗ ಅವ್ರ ಕಣ್ಣು ಹೆಣ್ಮಕ್ಳ ಮೈ ಮೇಲೆ ಎಲ್ಲೆಲ್ಲಿ ಹೊಕ್ಕಾವಂತೇಳಿ ಅದು ಪಟ್ಟಂತ ಹೆಣ್ಮಕ್ಳಿಗೆ ಗೊತ್ತಾಗ್ಬಿಡ್ತೈತಿ. ಹೌದಿಲ್ಲ? ಇದು ಯಾರು ಹೇಳೋದು ಬೇಡ. ಆ ಸೂಕ್ಷ್ಮ ಹೆಣ್ಮಕ್ಳಿಗೆ ದೇವ್ರು ಹುಟ್ಟುತ್ತಿದ್ದಂಗೆ ಹಾಕ್ಬಿಟ್ಟಿರ್ತಾನೆ. ಹೌದಿಲ್ಲ? ಇದ್ರಿಗೆ ನಿಂತು ಗಂಡ್ಮಕ್ಳು ಎಲ್ಲಿ ನೋಡ್ತಾರ, ಎಲ್ಲಿ ಏನು ಮಾತಾಡ್ತಾರ ಅಂತೇಳಿ ಹೆಣ್ಮಕ್ಳಿಗೆ ಇನ್ನೊಬ್ರು ಹೇಳೋದು ಬೇಡ. ಇವ ಮಾತಾಡ್ತಿರ್ತಾನಲ್ಲ, ಹಲ್ಕಟ್ ಬೇಡ. ಒಂಥರ ನನಗೆ ಹೇಳಕ್ಕೆ ಆಸೆ ಆಕತ್ವ. ಬರೀ ಎದಿ ನೋಡ್ತಾನ, ಒಂಥರ ಅಸಹ್ಯ. ನನಗಂತೂ ನನಗೆ ಒಂಥರ ಕುತ್ತಿಗೆ ಚಿಕ್ಕೊಂಡಾಗತ್ತೈತಿ. ಅದು ಹೋಗ್ಲಿಗಿದ್ರು ಬಾಡ್ಯಾನ ಕೊಟ್ಟು ಮಾತಾಡೋದ ಬೇಡ ಅಂತೇಳಿ ನನ್ನ ಪಾಡಿಗೆ ನಾ ಇರ್ತೇನೆ. ಹಿತ್ತೆಲ್ಲ ಬಾಂಡೆ ತಿಕ್ಕಕತ್ರ ಅಲ್ಲೇ ಬಂದು ಒಂಚೂರು ಏನಾರ ಕುರ್ಚಿ ಹಾಕೊಂಡು ಕುಂದಿರ್ತಾನೆ. ಏನಾರ ದಾಡಿ ಮಾಡ್ಕೊಳಕ್ಕೆ ಬಂದಂಗೆ ಮಾಡಿ, ಕುಂತಂಗೆ ಮಾಡಿ ನಿಂತಂಗೆ ಮಾಡಿ ಸುಮ್ಮ ಬಂದು ಕುಂತು ಒಟ್ಟಂಗೆ ಒಂದೇ ಸಣ್ಣ ಆ ನಡದ ಕಡೆ ನೋಡೋದು, ಬಾಂಡೆ ತಿಕ್ಕೋ ಹೊತ್ನಾಗ ಸೊಂಟ ನೋಡೋದು, ಒಂಥರಾನೇ ಮಕ ನೋಡೋದು, ಹಲ್ಲು ಕಿಸಿತಾನ, ಕುತ್ತಿಗೆ ಹಿಚ್ಚಿಗೆ ಬಿಡ್ಲೇನ, ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿದು ಬಿಡ್ಲೇನ ಅನ್ನಂಗಕತಿ. ಹಂಗೆ ಮಾಡ್ತಾನೆ. ಈಗ ಅರ್ಬಿ ಒಣಕತ್ತಿದ್ದೆ, ಬಂದಿದ್ದ. ಇಲ್ಲೂ ಅಷ್ಟೇ, ನೀವು ಭಾಳ ಚಂದದಿರಿ, ಹೀರೋಯಿನ್ ಆಗ್ಬೋದಿತ್ತಲ್ಲ, ಯಾಕೆ ಓದಲಿಲ್ಲ ಅಂತ ಕೇಳ್ತಾನೆ. ಇವ್ನು ಯಾಕೆ ಚಪ್ಪಲ್ಲೇ ಹೊಡೆಯೋಕ್ಕಿಲ್ಲ, ನೀನು ಹೇಳಿ ನೋಡೋಣ. ಒಂಥರ ಹೆಂಗಾಗ್ಬಿಟ್ಟತ್ತಂದ್ರೆ, ಈಗ ನನ್ನ ಗಂಡನ ಮುಂದೆ ಹೇಳಿದ್ರೆ ಅವ ನೀನು ಯಾಕೆ ಹಂಗೆ ತಿಳ್ಕೊಂತಿ ಅಂತಾನ. ಇಲ್ಲ ಸಿಟ್ಟಿಗೆದ್ದು ಏನಾರು ಅಂದ ಅಂತ ತಿಳ್ಕೊ. ಅವಾಗ ಏನಾಗ್ಬಿಡ್ತೈತಿ, ತಂಗಿ ಅಣ್ಣಂದು ಬಾಂಧವ್ಯ ಕೆಡ್ತೈತಿ. ಮತ್ತು ಆಮೇಲೆ ಆಕಿ ಜೀವನ ಅಲ್ಲಿ ಏನಾರ ಮತ್ತೆ ಅತಂತ್ರ ಆಗ್ಬಿಟ್ರೆ ಆ ಸಂಕಟಕ್ಕೆ ಹಾಳಾಗೋಲ್ಬಿಡು. ಮತ್ತು ಇಲ್ಲಿ ಯಾಕೆ ಜಗಳ ಹಚ್ಬೇಕು ಅನ್ನಂಗಕತಿ. ಇಲ್ಲ ಸುಮ್ಮನೆ ಇದ್ದೀಯಾ, ತಡ್ಕೊಳಕ್ಕಾಗೋಲ್ತು. ಅದಕ್ಕೆ ತಣ್ಣಗೆ ನಾನೇ ಒಂದು 4 ದಿನ ಈ ಬಡೆ ಹೋಗೋ ಮಟ ತವ್ರ ಮನೆಗೆ ಹೋಗಿ ಬರಲೇನೋ ಅನ್ನಂಗೆ ಆಗೈತಿ. ಇಂಥವೆಲ್ಲ ನೀ ಬಾಯಿ ಮುಚ್ಕೊಂಡು ಇರಬಾರ್ದು ಬಿಡಗಿರ್ಜಿ. ಒಬ್ಬೊಬ್ರು ಗುಣಗಳು ಇರ್ತಾವೆ, ಹೊಲಸು ಗುಣ. ಯಾರು ಏನಕ್ಕಾರ, ಅಕ್ಕ್ಯಾರ ತಂಗ್ಯಾರ ಅನ್ನೋದು ವ್ಯತ್ಯಾಸ ಗೊತ್ತಿರಂಗಿಲ್ಲ.
ಒಬ್ಬೊಬ್ಬರು ಜೊಲ್ಲ ಬಿಡ್ತಿರ್ತಾವ, ಆಸೆ ಬಿಡ್ತಿರ್ತಾವ. ಒಂದು ಅಳತಿ ಸುಮ್ಮನೆ ನೋಡ್ಬೇಕು ಹೆಣ್ಮಕ್ಳು ಮಿಕ್ಕಿ 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 ಕಣ್ಣ ಮಣ್ಣು ತುಂಬಲಿ ಹಂಗೆ ನೋಡೋದು. ಬಾಜುಕ ಏನ್ತಿದ್ರು ಮತ್ತೊಂದು ಕಡೆ ಕಣ್ಣು ಹಾಸೋದು ಇರ್ತಾವೆ ಕೆಲವು ಗಂಡ್ಮಕ್ಳು ಗುಣ. ಎಲ್ಲರೂ ಹಾಗೆ ಏನಿರಲ್ಲ. ಆದ್ರೆ ಇದನ್ನ ನೀನು ಮೆಲ್ಲಕ್ಕೆ ಸೂಕ್ಷ್ಮವಾಗಿ ನಿನ್ನ ಗಂಡಗೆ ಹೇಳಲ್ಲ. ಅಲ್ಲ ಶಾಂತಕ್ಕ, ಗಂಡ ಕೇಳಿದ ಚಲೋ ಆತು. ಅಕಸ್ಮಾತ್ ನೀನು ಯಾಕೆ ಅದನ್ನೆಲ್ಲ ಇದು ಮಾಡಕ್ಕೆ ಹೋಗಿ ಅಂದಿಗೆಂದ್ರೆ ನೀ ಅವ ನೋಡ್ತಾನಂತ ನಿನಗೆ ಹೆಂಗೆ ಗೊತ್ತಾಗತ್ತೆ, ನೀನು ನೋಡ್ತೀಯನೋ ಹೊಳ್ಳಿ ಅಂದರೆ ಅನ್ನಲ್ಲ. ಅವ್ರು ಅಂಥವೆಲ್ಲ ಮಾತಾಡಲ್ಲ, ನನ್ನ ಮೇಲೆ ನಂಬಿಕೆ ಭಾಳ ಅವರಿಗೆ. ಆದರೂ ಹೇಳಕ್ಕೆ ಯಾಕೆ ಧೈರ್ಯನೇ ಬರವಲ್ದ ಶಾಂತಕ್ಕ. ಯಾಕೆ ಬೇಕು ಬಿಡು ಅನ್ನಿಸ್ತೈತಿ. ಮೊದಲೇ ಶಿಟ್ಟಿನ ಮನುಷ್ಯ. ಏನಾರ ಅಂದಿಗಿಂದ್ರೆ ಏನು ಮಾಡೋದು, ಏನಾರ ಆದ್ರೆ ಅಂತೇಳಿ ಯೋಚನೆ ಮಾಡ್ಕೊತ ಕುಂದ್ರಬೇಡ ಗಿರ್ಜಾ. ನಾ ಹೇಳ್ತೇನೆ ಇಂಥ ವಿಚಾರಗಳನ್ನ ಸೂಕ್ಷ್ಮ. ನೀನೇನು ಹೋಗಿ ಜಗಳ ಮಾಡಂತ ನಾ ಹೇಳಕತ್ತಿಲ್ಲ, ಹೋಗಿ ಅತ್ತಿ ಮುಂದೆ ಅದ್ನಿ ಮುಂದೆ ಅಂದು ಹರಳಿ ಮಾಡಂತ ನಾ ಹೇಳಕತ್ತಿಲ್ಲ. ಇಷ್ಟೇ ಸೂಕ್ಷ್ಮ. ಏನು ಗೊತ್ತನ, ಸೀದಾ ನಿನ್ನ ಗಂಡನ ಮುಂದೆ ಹೋಗು. ನನಗೆ ಯಾಕೆ ಹಿಂಗೆ ಆಗಾಕತ್ತೈತಿ, ಸ್ವಲ್ಪ ನನಗೆ ಇರೋಕ್ಕಾಗವಲ್ತು, 4 ದಿನ ಹೋಗಿ ಬರ್ತೀನಿ ಅಂತ ಹೇಳು. ನಿನ್ನ ಗಂಡ ಅರ್ಥ ಮಾಡ್ಕೊತಾನ ಅಂತ ಅನಿಸ್ತತವ. ಹೋಗು ಅಂತಂದ್ರೆ ಹೋಗಿ ಬಾ. ಅದಕ್ಕೆ ಯಾಕೆ ಅಷ್ಟೊಂದು ಮನ್ಸಿಗೆ ನೋವು ಮಾಡ್ಕೋತಿ ಏನು? ಮತ್ತು ಅಲ್ಲಿ ಹೋದ್ರು ನಿನ್ನ ತವ್ರ ಮನೆ ಒಳಗೆ ನಿಮ್ಮಮ್ಮ ನಿಮ್ಮ ಅತ್ತಿದು ನಿಮ್ಮವ್ವ ಎಷ್ಟು ಚಲೋ ನೋಡ್ಕೊತಾಳಂತ ನಿನಗೆ ಗೊತ್ತು. ಏನು ನೋಡು, ತವ್ರ ಮನೆ ವಾಸಿ ಗಂಡನ ಮನೆ ವಾಸಿ. ಆಯ್ತು ನೋಡೋಣ ಹಂಗಾರ ಅದೇ ಮಾಡ್ತೀನಿ. ಈಗ ನೀನು ಅಳ್ಬೇಡ, ಮೊದಲು ಕಣ್ಣು ಒರೆಸ್ಕೊ. ಹಿಂಗಿದ್ರೆ ನನ್ನ ಗಿರ್ಜಿ ಚಂದ ಕಾಣೋದು. ಚಂದನದ ಗೊಂಬೆ ಅಂತಾರಲ್ಲ ಹಂಗೆ ನೀನು. ವಯಸ್ಸೇ ಆಗಲ್ಲ ನಿನಗೆ, ಯಾವಾಗಿದ್ರೂ ಹಿಂಗೆ ಇರ್ತಿ. ಹೋಗ್ಲಿ ಬಿಡು. ನಾ ಬರಲಿ ಹಂಗಾರೆ, ಹೊತ್ತಾತು. ನನ್ನ ಗಂಡ ಆಲೆ ಮನೆಗೆ ಹೋಗಿರ್ಬೇಕು. ಹೊಕ್ಕಲ್ವ ಹೊತ್ತಾತು. ಹೌದು, ಈಗ ಯಾಕೆ ಹೋಗಿದ್ರಿ? ನನ್ನ ಗಂಡಂದು ಇವತ್ತು ಹುಟ್ಟಿದಬ್ಬ, ಅದಕ್ಕೆ ಮಠಕ್ಕೆ ಹೋಗಿದ್ದೆ. ಅಭಿಷೇಕ್ ಬರ್ಸಿದ್ರಾ, ಹೋಗಿ ನಮಸ್ಕಾರ ಮಾಡಿ ಬಂದೆ. ಸಂಜಿಕ್ಕೆ ಅದು ಯಾವ್ದ ಅಂದ್ರಪ್ಪ ದುರ್ಗಮ್ಮನ ಗುಡಿನ ಯಾವ್ದ ಹೋಗ್ಬೇಕು ನೋಡ್ಬೇಕು. ಅದಕ್ಕೆ ಅಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅತ್ತಿಯರನ್ನ. ಈಗ ನಾ ಇಬ್ಬರು ಹೋಗಿದ್ವಿ. ಬೆಳಗ್ಗೆ ಅವ್ರಿಗೆ ಆಗಲ್ಲಲ್ಲ, ತ್ರಾಸಕತ್ತೆ ಅಂತೇಳಿ ನಾ ಇಬ್ಬರು ಹೋಗಿದ್ವಿ. ಹೌದನಾ? ಆಯ್ತು, ಹೋಗಿ ಬಾ ಹಂಗಾರೆ. ಹೋಗಿ ಮನೆಗೆ ಹೋಗಿ ಮತ್ತೆ ಏನಾರ ಅಂದಿಗಿಂದಾರ. ನಾನು ಒದರಬಾರ್ದಾಗಿತ್ತೇನ ಪಾಪ ಅಲ್ಲ ನಿನಗೆ. ಇರ್ಲಿ ಬಿಡ, ಎಲ್ಲಿ ನೀನು ಮನೆ ಕಡೆ ಬರಂಗೇ ಇಲ್ಲಲ್ಲ ಒಟ್ಟ. ಮತ್ತೆ ಈಗ ಏನ ಒದರಿದಿ ಕಂಡು ಮಾತಾಡ್ಸಿದೆ ಅಂತ ಚಲೋ ಆತು. ಇಲ್ಲಾಂದ್ರೆ ಯಾವ ವರ್ಷಕ್ಕೆ ಸಿಗ್ತಿದ್ದೆ ಏನ. ಒಂದ ಊರಾಗಿದ್ದೆ, ಇಲ್ಲೇ ಆಜು ಬಾಜು ಮನೆ ಕಡೆನೇ ಇದ್ದ. ಒಂದೀಟು ಬರೋದಿಲ್ಲಲ್ಲ ಮನೆ ಕಡೆ ಗಿರ್ಜಿ. ಅಯ್ಯೋ ನನ್ನ ಹಣೆ ಬಾರ, ಏನು ಮಾಡ್ತಿ ಹೇಳು. ಮನ್ಯಾಗ ಕೆಲಸನ ಮುಗಿಯಂಗಿಲ್ಲ ಶಾಂತಕ್ಕ. ಮನ್ಯಾಗ ಈಗ ಬೇರೆ ಇವರಿಬ್ರು ಬೇರೆ ಬಂದು ಒಕ್ಕರ್ಸ್ಕೊಂಡಾರ. ಕೆಲಸ ಅಂದ್ರೆ ಕೆಲಸ. ನನ್ನ ಅದ್ನಿಗೆ ನಿಮಿಷಕ್ಕೊಂದು ತಿನ್ನಂಗಾಕತಿ. ನಿನ್ನೆ ಅದು ಎಂಥದ ಮಾಡಿಸ್ಕೊಂಡಿದ್ಲವ, ಬಾಯ ಬರುವಲ್ತತ್ತಾಗ. ಅವು ಎಂಥವ ಏನ ಆ ಕಡೆ ಹುಬ್ಬಳ್ಳಿ ಪ್ಯಾಟ್ಯಾಗ ಮಾಡ್ತಾರಂತವ. ಫೋನ್ಯಾಗದು ನೋಡಿ ಆ ಸಮೋಸ ಅಂತವ. ಇಲ್ಲ ಮಮ್ಮೂಸ್ ಸುಡ್ಗಾಡ ಮಮ್ಮೂಸ್. ನನ್ನ ಜೀವನದಾಗ ನಾ ತಿಂದಿದ್ದಿಲ್ಲ ಅದನ್ನು. ಸೇಮ್ ಮೋದಕ ಮಾಡಲ್ಲ, ಮೋದಕಕ್ಕೆ ಅದು ಕಾಯಿ ಚೂರು ಅವೆಲ್ಲ ಕಡ್ಲಿ ಬೇಳೆ ಗೋಡಂಬಿ ತುಂಬ್ತಾರಿಲ್ಲ, ಅದು ಉಳ್ಗ ಮಾಡಿ ಇಲ್ಲ. ಇದು ಕಾಯಿಪಲ್ಲೆ ಜಿನ್ನಾಗಿ ಹೆಚ್ಚಿ ಎಲ್ಲ ಥರನೂ ಮಾಡಿಸಿದ್ಲು. ಅದನ್ನು ಮಾಡಿ ಅದನ್ನೆಲ್ಲ ಜಿನ್ನಾಗಿ ಹೆಚ್ಚಿ ತುಂಬಿ ಕರೆದು ಹುರಿದು ಇದು ಇಡ್ಲಿ ಬೇಯಿಸಿ ಅದಕ್ಕೆ ಚಟ್ನಿನೂ ಒಂದು ಫೋನ್ಯ ನೋಡಿ ಹೇಳಿದ್ಲು. ಅದ್ರಂಗೆ ಮಾಡಿದ್ರೆ ಇನ್ನೇನು ರುಚಿಯಾಗಿದ್ವು. ಆದ್ರೆ ಕೆಲಸ ಕೈ ಹಿಡಿತೈತೆವ ಯವ್ವ ಆತಾಗ. ಹೌದನಾ? ಆಗಲಿ ಬಿಡು. ಸರಿ ಬರ್ಲಿ ಹಂಗಾರೆ, ನಾನು ಹೋಗ್ತೇನೆ ಮನೆ ಕಡೆ. ಆಯ್ತು ಹೋಗ. ಯಪ್ಪ ದೇವ್ರೆ, ಆ ಕಡೆ ಒಟ್ಟು ಹಗ್ಗುಳ್ದೈತಿ.